ಓಂ ಶಾಂತಿ. ವಿಕ್ಟ್ರಿ ಅಟ್ ಆಲ್ ಲೆವೆಲ್ಸ್ ಡಾಕ್ಟರ್ ಪ್ರಶಾಂತ್ ಅವ್ರದ್ದು. ಬಾಬಾ ಹೇಳ್ತಾರೆ, ಬಂದು ಯೋಗಿ ಮತ್ತು ಯಾರು ಯೋಗ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅವರಿಬ್ಬರದು ಏನು ವ್ಯತ್ಯಾಸ ಏನು? ಯೋಗಿ ಅಂದರೆ ಯಾರು ಅಲ್ಲಿ ಇರ್ತಾರೆ, ಆಮೇಲೆ ಅಲ್ಲಿಂದ ಇಲ್ಲಿ ಬರ್ತಾರೆ. 100 ವರ್ಷ ಆದರೂ ಅವರು ಇಲ್ಲಿ ಒಂದು ಪ್ರಯಾಣಿಕನಾಗಿ ಬರ್ತಾನೆ. ಯಾವಾಗಲೂ ಅವನಿಗೆ ಜಾಗೃತಿನಲ್ಲಿ ಇರ್ತಾನೆ, ನಾನು ಇಲ್ಲವನಿಲ್ಲ, ಅಲ್ಲವನು. ಯಾರು ಯೋಗನ ಪ್ರಾಕ್ಟೀಸ್ ಮಾಡ್ತಾರೋ, ಯೋಗನ ಪ್ರಾಕ್ಟೀಸ್ ಮಾಡೋರು ಅವರು ಇಲ್ಲಿರ್ತಾರೆ, ಆದರೆ ಆವಾಗವಾಗ ಅಲ್ಲಿ ಹೋಗ್ತಾರೆ. ಅವ್ರಿಗೆ ಇದೇ ನನ್ನ ಪ್ರಪಂಚ ಅಂತ ಅನಿಸುತ್ತೆ. ಟ್ರಾಫಿಕ್ ಕಂಟ್ರೋಲ್ ಆದಾಗ ಮಾತ್ರ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ. ಒಳಗಡೆ ಅವ್ರಿಗೆ ಅನಿಸುತ್ತೆ, ಇದೇ ನನ್ನ ಪ್ರಪಂಚ, ಇದೇ ನನ್ನ ಅಡ್ರೆಸ್ಸು, ನನ್ನ ರಿಲೇಷನ್ಸು, ನನ್ನ ಸಂಬಂಧಿಗಳು, ನನ್ನ ಮನೆ ಅಂತ. ಆದರೆ ಸ್ವಲ್ಪ ಟೈಮಿಗೆ ಅವರು ಅಶರೀರಿ ಆಗ್ತಾರೆ, ಮೇಲ್ಗಡೆ ಹೋಗ್ತಾರೆ. ಯಾವಾಗಲೂ ಯೋಗ ಪ್ರಾಕ್ಟೀಸ್ ಮಾಡೋರು ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಇರ್ತಾರೆ, ಡೆಸ್ಟಿನೇಷನಲ್ಲಿ ಇರಲ್ಲ, ಅಂದರೆ ಗುರಿನಲ್ಲಿ ಇರಲ್ಲ. ಅವರು ಯಾರು ಗುರಿ ನೆನಪಿಟ್ಕೊಳ್ತಾರೋ ಅವರೇ ಯೋಗಿಗಳು. ಇನ್ವಿಸಿಬಲ್ ಟ್ರಾವೆಲರ್ ಅಂದರೆ ಈ ಗುಪ್ತ ಪ್ರಯಾಣಿಕ, ಅದ್ರ ಬಗ್ಗೆನೇ ನೆನ್ನೆ ಹೇಳಿದ್ದು ಅಲ್ವಾ. ನಮ್ಮ ಪ್ರಪಂಚ ಯಾವುದು ಅಲೌಕಿಕ ಪ್ರಪಂಚ, ಯಾವುದು ಗುಪ್ತವಾಗಿದೆ, ಕಣ್ಣಿಗೆ ಕಾಣಲ್ಲ, ಅದು ಅವಿನಾಶಿ. ನಾವೆಲ್ಲನೂ ಗುಪ್ತ ಆಟಗಾರರು, ಗುಪ್ತ ಆ್ಯಕ್ಟರ್ಸು. ಅವರು ಇಮ್ಮಾರ್ಟಲ್ ಆಗಿದ್ದಾರೆ, ಅಂದರೆ ಅವರು ಅವಿನಾಶಿ ಆಟಗಾರರು, ಅವಿನಾಶಿಯಾಗಿದ್ದಾರೆ, ಸಾಯೋದೇ ಇಲ್ಲ. ಅವ್ರಿಗೆ ಗೊತ್ತು, ನಾನು ಆ ಮನೆಯಿಂದ ಬಂದಿದ್ದೀನಿ. ಅವ್ರಿಗೆ ಏನೂ ಬೇಕಾಗಿಲ್ಲ, ತಾನಿರೋಕ್ಕೆ ಅವ್ರಿಗೆ ಏನೂ ಬೇಕಾಗಿಲ್ಲ. ಅದಕ್ಕೋಸ್ಕರ ಅವರು ಯಾವ ಒಂದು ನೋವಿಂದ ದೂರ ಇದ್ದಾರೆ, ಹಾನಿಯಿಂದ ದೂರ ಇದ್ದಾರೆ. ಅವರು ಈ ಗುಪ್ತ ಪ್ರಯಾಣಿಕರು ಈ ಪ್ರಪಂಚಕ್ಕೆ ಬರ್ತಾರೆ. ಇದು ಭೌತಿಕ ಪ್ರಪಂಚ, ಇದು ಒಂದು ಫಾರಿನ್ ಕಂಟ್ರಿ ಥರ, ಫಾರಿನ್ ವರ್ಲ್ಡ್. ಇಲ್ಲಿ ಅವ್ರಿಗೆ ಯಾವ ಒಂದು ಹಕ್ಕುಗಳು ಇಲ್ಲ. ಅವರು ಇಲ್ಲಿ ಒಂದು ಇನ್ವಿಸಿಬಲ್ ವಿಟ್ನೆಸ್ ಆಗಿದ್ದಾರೆ. ಇನ್ವಿಸಿಬಲ್ ಅಂದರೆ ಅವರು ಇಲ್ಲಿ ಅವರು ಸಾಕ್ಷಿಯಾಗಿದ್ದಾರೆ. ಆದರೆ ಇಲ್ಲಿ ಅವ್ರಿಗೆ ಏನು ಅವ್ರಿಗೆ ಸಿಗಲ್ಲ. ಅವ್ರಿಗಿಲ್ಲಿ ಏನು ಅವ್ರದ್ದು ಅನ್ನೋದು ಇಲ್ಲಿ ಯಾವುದೂ ಇಲ್ಲ. ಅವರಿಲ್ಲಿ ಏನು ಕೇಳೋ ಹಂಗೂ ಇಲ್ಲ, ಇದು ನನಗೆ ಬೇಕು, ನನಗೆ ನನ್ನದು, ಈ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಯಾವುದೂ ಹಕ್ಕಿಲ್ಲ ಅವ್ರಿಗೆ. ಹೇಗೆ ನಾವೊಂದು ಕಂಟ್ರಿಗೆ ಹೋದರೆ, ಬೇರೆ ಕಂಟ್ರಿಗೆ ಹೋದರೆ ನಮ್ಮದಲ್ಲಿ ಏನೂ ಇರಲ್ಲ. ನಮ್ಮ ಕಂಟ್ರಿನಲ್ಲಿ ನಮಗೆ ಮನೆ, ಸಂಬಂಧಗಳು ಎಲ್ಲ ಇರುತ್ತೆ. ಆ ಕಂಟ್ರಿನಲ್ಲಿ ಏನಿರುತ್ತೆ? ಏನೂ ಇರಲ್ಲ. ಅಲ್ಲಿ ಹೊಸ ಜೀವನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಲೈನ್ ಇದೆ, ಆ ಲೈನನ್ನು ಕ್ರಾಸ್ ಮಾಡಿದ ತಕ್ಷಣ ಆ ಕಂಟ್ರಿನಲ್ಲಿ ಒಂದು ಲೈನ್ ಇದೆ, ಅಂದರೆ ಅಲ್ಲಿ ಒಂದು ಹಕ್ಕುಗಳು, ನಮಗೇನಿದೆ ರೈಟ್ಸು, ಅದೆಲ್ಲ ಅಲ್ಲಿ ನಾವು ಲೈನ್ ಕ್ರಾಸ್ ಮಾಡಿಬಿಟ್ರೆ ಆವಾಗ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಬಿಟ್ರೆ, ಅಂದರೆ ಈ ಪ್ರಪಂಚದಲ್ಲಿ ಒಂದು ಅಟ್ಯಾಚ್ಮೆಂಟು, ಒಂದು ಮೋಹ, ಆವಾಗನೇ ನೋವು ಶುರುವಾಗುತ್ತೆ. ಯಾಕೆಂದರೆ ಈ ಪ್ರಪಂಚ ಇದೆಯಲ್ಲ, ಇದು ಭಯಂಕರವಾದ ಒಂದು ಪ್ರಪಂಚ, ಕತ್ರೋಂಕಿ ದುನಿಯಾ. ಅಂದರೆ ಇಲ್ಲಿ ಯಾವಾಗಲೂ ಡೇಂಜರ್ಗಳು ಎಲ್ಲ ಕಡೆಯೂ ನಮ್ಮನ್ನ ಸುತ್ತಕೊಂಡಿರುತ್ತೆ. ಯಾಕೆಂದರೆ ಈ ಪ್ರಪಂಚ ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ. ಇದರಲ್ಲಿ ಯಾವುದೂ ಸ್ಥಿರತೆಯೇ ಇಲ್ಲ.
ಇಲ್ಲಿ ನಾವು ಯಾವ್ದ ಮೇಲೇನೂ ಡಿಪೆಂಡ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಮಗೆ ದುಃಖ ಬರೋದು. ಪ್ರಪಂಚನ ನಾವು ಹೆಂಗೆ ನೋಡ್ತೀವಿ ಅದರಿಂದ ನಮಗೆ ಅದರಿಂದ ಈ ದುಃಖ ಬರುತ್ತೆ. ಸರಿಯಾಗಿ ನಾವು ನೋಡಲ್ಲ ಈ ಪ್ರಪಂಚನ. ಎಲ್ಲ ವಿಕಾರಗಳು ಮತ್ತು ಅಹಂಕಾರ, ಈಗೋ ಇದೆಯಲ್ಲ, ಅದೆಲ್ಲ ಈ ಪ್ರಪಂಚದಲ್ಲಿ ಬಂದಿರೋದಕ್ಕಿಂತ ನಮಗೆ ಬಂದಿದೆ. ನಾವು ಆ ಲೈನ್ಗೆ ಆ ಕಡೆ ಇದ್ದರೆ, ಅದನ್ನು ಕ್ರಾಸ್ ಮಾಡದೇ ಇದ್ದರೆ, ಆವಾಗ ನಾನು ಅಂದರೆ ಏನರ್ಥ ಅಂದರೆ ನನಗೆ ಗೊತ್ತಿದೆ, ಇದು ಒಂದು ಫಾರಿನ್ ಕಂಟ್ರಿ, ನಾನು ಇಲ್ಲಿ ಕೇರ್ಫುಲ್ಲಾಗಿರಬೇಕು ಅನ್ನೋದೊಂದು ಅವೇರ್ನೆಸ್ಸು, ಒಂದು ಜಾಗೃತ ಇದರಲ್ಲಿ ನಾನು ಇರ್ತೀನಿ. ನಾನು ಇಲ್ಲಿ ಒಂದು ಪ್ರಯಾಣಿಕ ಅನ್ನೋದು ಜ್ಞಾಪಕ ಇರುತ್ತೆ. ಯೋಗಿ ಅಂದರೆ ಒಂದು ಗೆಸ್ಟು, ಇಲ್ಲಿ ಬಂದಿರೋದು, ಈ ಪ್ರಪಂಚದಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿರೋದೆಲ್ಲ ನನ್ನದು ಅನ್ನೋದು ನಾನು ಅದರ ಮೇಲೆ ಒಂದು ಹಕ್ಕು ಜಮಾಯಿಸೋಕ್ಕೆ ಶುರು ಮಾಡ್ತೀನಿ. ಇಂದ ಈ ನಾನು, ನನ್ನದು, ಈಗೋ ಇದು ಜನ್ಮ ಪಡೆಯುತ್ತೆ. ಇದರಿಂದ ನಮ್ಮ ಏನು ಪ್ರಯಾಣ ಇದೆ, ಮೇಲಿಂದ ಕೆಳಗಡೆ ಬಂದಿದ್ದಿಲ್ಲ, ಆ ಪ್ರಯಾಣದಲ್ಲಿ ದೊಡ್ಡ ಒಂದು ಏಟು ಬೀಳ್ತೀವಿ ಕೆಳಗಡೆ. ಇದು ಈ ಈಗೋ, ನಾನು ಅನ್ನೋದು ಇನ್ನು ಈ ಫಾರಿನ್ ವರ್ಲ್ಡ್ಗೆ ಬಂದಿದ್ದರಿಂದ ಬಂದಿದೆ. ಬೇರೆ ಈ ಪ್ರಪಂಚದಲ್ಲಿ ಬಂದಿದ್ದಕ್ಕಿಂತ ಬಂದಿದೆ. ಇದು ಒಂದು ಸೈಕಾಲಜಿಕಲ್ ಬಿಗ್ ಫಾಲ್, ಅಂದರೆ ಸೈಕಾಲಜಿಕಲ್, ಮಾನಸಿಕದಿಂದ ಒಂದು ದೊಡ್ಡ ಬೀಳೋದು. ಈ ನಾನು ಅನ್ನೋದು ನಾನು ಯಾವಾಗ ಅದನ್ನು ಕ್ರಿಯೇಟ್ ಮಾಡ್ತೀನೋ, ಅದನ್ನು ಉತ್ಪತ್ತಿ ಮಾಡ್ತೀನೋ, ಅದು ಯಾವಾಗಲೂ ಸಾಯೋಕ್ಕೆ ಇಷ್ಟಪಡಲ್ಲ. ಅದು ಇನ್ನೂ ನನ್ನ ಒಳಗಡೆ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ, ಅಂದರೆ ಒಳಗಡೆ ಒಂದು ಜಗಳ ಕ್ರಿಯೇಟ್ ಮಾಡುತ್ತೆ. ಅದು ಒಂದು ಫಾಲ್ಸ್ ಅದು ನಿಜ ಇಲ್ಲ, ಅದು ಫಾಲ್ಸ್, ಅದು ನಿಜ ಇಲ್ಲದೆ ಸುಳ್ಳು, ಅದು ಒಂದು ಸುಳ್ಳಿನ ನಾನು. ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಬ್ಲಮ್ಸು ಕ್ರಿಯೇಟ್ ಆಗಿದೆ. ಅದಕ್ಕೆ ತುಂಬ ತಲೆಗಳಿದೆ, ರಾವಣದ ಥರ ತಲೆಗಳು ಜಾಸ್ತಿ ಇದೆ. ಇದು ಫಾಲ್ಸ್ ಐಡೆಂಟಿಫಿಕೇಷನ್, ಅಂದರೆ ಫಾಲ್ಸ್ ಆಗಿ ತಪ್ಪಾಗಿ ಗುರುತಿಸೋದು. ಬಾಬಾ ಹೇಳ್ತಾರೆ ಹದ್ ಕಾಮೆ ಅಂತ, ಹದ್ದಿನ ನಾನು. ಒಂದು ಅಮೇರಿಕನ್ ಇದ್ದ ಮಾರ್ಕ್ ಚಾಪ್ಮ್ಯಾನ್ ಅಂತ, ಅವನಿಗೆ ಜಾನ್ ಲೆನನ್ ಅನ್ನೋನು, ಅವನು ಬಂದು ಇದು ಬೀಟಲ್ಸ್ ಗ್ರೂಪ್ ಇದೆಯಲ್ಲ, ಫೇಮಸ್ ರಾಕ್ ಗ್ರೂಪು, ಅದರಲ್ಲಿ ಅವನು ಹಾಡೋನು. ಅವನ ಮೇಲೆ ತುಂಬ ಅವನಿಗೆ ಪ್ರೀತಿ ಇತ್ತು. ಅವನದೆಲ್ಲ ಪೋಸ್ಟರ್ಸ್ ಹಾಕ್ಕೊಂಡಿದ್ದ, ಅವನ್ನ ಭಗವಂತನ ಅವನನ್ನೇ ಪೂಜೆ ಮಾಡ್ತಿದ್ದ. ಆಗ ಸ್ವಲ್ಪ ಟೈಮ್ ಆಗ್ತಾ ಅವನಿಗೆ ತಾನೇ ಜಾನ್ ಲೆನನ್ ಆಗೋಗಿದ್ದಾನೆ ಅಂತ ಅನ್ನಿಸ್ತು. ಅಂದರೆ ಐಡೆಂಟಿಫಿಕೇಷನ್ ಮಾಡ್ಕೊಂಬಿಟ್ಟ. ಅವನು ಯಾರು, ಅವನು ಬಂದು ಮಾರ್ಕ್ ಚಾಪ್ಮ್ಯಾನ್, ಆದರೆ ಅವನು ತನ್ನನ್ನೇ ಜಾನ್ ಲೆನನ್ ಅಂತಾನೆ ಅಂದ್ಕೊಂಬಿಟ್ಟ. ಒಂದು ಫ್ರೆಂಡು ಒಂದು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದ, ಒಂದು ರೋಲು. ಆದರೆ ಆ ರೋಲ್ ಮಾಡ್ತಾ ಆ ರೋಲೇ ಅವನೇ ಆಗೋಗ್ದ. ಒಂದು ಎಕ್ಸಾಂಪಲ್ ಹೇಳಿದ್ರು ಅವರು, ಒಂದು ಪ್ಲ್ಯಾಂಟ್ ಇದೆ, ಒಂದು ಗಿಡ ಇದೆ, ಮಧುಬನಕ್ಕವ್ರು ಬಂದಿದ್ದಾರೆ. ಬಂದ ತಕ್ಷಣ ಅವ್ರಿಗೆ, ನೀನು ಈ ಗಿಡನ ನೀನು ನೋಡ್ಕೋ, ಅದಕ್ಕೆ ದಿನ ನೀರು ಹಾಕು ಅಂತ ಹೇಳಿದ್ರು. ಅವರು ಅದಕ್ಕೆ ದಿನ ನೀರು ಹಾಕ್ತಾ ಹೋದರು. ಆಮೇಲೆ ಏನಾಯಿತು, ಆ ಗಿಡ ತುಂಬ ಚೆನ್ನಾಗಿ ಹೂವು ಎಲ್ಲ ಕೊಡ್ತಾಯಿತ್ತು. ಅದನ್ನು ಎಲ್ಲರೂ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಅದನ್ನು ಕೇಳಿದಾಗೆ ಅವ್ರಿಗೆ ತುಂಬ ಖುಷಿಯಾಯಿತು. ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾರಾದರೂ ಒಬ್ಬರು ಬಂದು, ನಿನ್ನ ಈ ಗಿಡ ಸರಿಯಾಗಿ ಬೆಳೀತಿಲ್ಲ, ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ, ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿಬಿಟ್ರೆ, ಅದು ಅವ್ರಿಗೆ ಹೆಂಗಾಗತ್ತೆ, ಅವ್ರಿಗೆ ಚೆನ್ನಾಗಾಗಿ ಅನಿಸಲ್ಲ. ಇವನು ಒಳ್ಳೆಯವನಿಲ್ಲ, ನನಗೆ ಹರ್ಟ್ ಮಾಡಿದ್ದಾನೆ ಅಂತ ಅನ್ನಿಸ್ತು. ಯಾಕೆ ಈ ಥರ ನಾನು
ನನಗೆ ಒಳಗೆ ಫೀಲ್ ಆಗ್ತಿದೆ, ಯಾಕೆ ನಾನು ಒಫೆನ್ಸ್ ತಗೋತಾ ಇದ್ದೀನಿ, ಅವ್ರು ಹೇಳೋದನ್ನ ಯಾಕೆ ತಪ್ಪಾಗಿ ತಗೊಳ್ತಾ ಇದ್ದೀನಿ. ಈ ಥರ ನಾವು ಏನು ಮಾಡ್ತೀವಿ, ಒಂದು ಆಶ್ಚರ್ಯದ್ದು ಒಂದು ಮಾತು ಇದೆ ಅಂದರೆ, ನಾವು ಈ ಥರ ಒಂದು ನಮ್ಮೊಳಗೇ ಒಂದು ಕೋಟೆ ಕಟ್ಕೊಳ್ತಾ ಇರ್ತೀವಿ. ಇದು ನಮ್ಮದು, ಅದು ನಮ್ಮದು ಅಂತ. ಒಂದು ಪ್ಲ್ಯಾಂಟು, ಒಂದು ಗಿಡ ಪರವಾಗಿಲ್ಲ, ಆದರೆ ನಾವು ಒಂದು ಗಿಡ ಇದೆ, ಓಕೆ, ಅದನ್ನು ನಾನು ನೀರು ಹಾಕ್ತಿದ್ದೀನಿ, ಓಕೆ, ಆದರೆ ಅದು ನನ್ನದು, ನಾನು ಮಾಡಿರೋ ಕೆಲಸ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ತಪ್ಪು. ನನ್ನದು ಅನ್ನೋದು ನಾನು ಮಾಡ್ಕೊಂಡ್ಬಿಟ್ಟೆ ಅಲ್ಲಿ. ಈ ಗಿಡ ನನ್ನ ಜೀವನದಲ್ಲಿ ಅದು ಒಂದಾಗಿದೆ ಅಂತ ಸಬ್ಕಾನ್ಷಿಯಸ್ ಆಗಿ ನಾನು ನನಗೇ ಒಂದು ಸ್ವಮಾನ ಕೊಟ್ಟಿದ್ದೀನಿ ಅಲ್ಲಿ. ಈ ಗಿಡದ ಇಟ್ಕೊಂಡು ಗಿಡದ ಮೇಲೆ ನನಗೇ ಒಂದು ಸ್ವಮಾನ ನಾನು ಕೊಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಒಂದು ಈ ನನ್ನದು ಅನ್ನೋದು ಜನ್ಮ ಕೊಟ್ಟಿದ್ದೀನಿ. ಏನಾದರೂ ಯಾರಾದರೂ ಒಂದು ಹೇಳಿಬಿಟ್ರೆ ಈ ಥರ, ನಾನು ಅದನ್ನು ಪರ್ಸನಲ್ಲಾಗಿ ತಗೊಂಡ್ಬಿಡ್ತೀನಿ. ಈ ಐಡೆಂಟಿಫಿಕೇಷನ್ ಇದೆಯಲ್ಲ, ಅಂದರೆ ಹಕ್ಕು ಜಮಾಯಿಸೋದು, ನನ್ನದು ನಾನು ಅನ್ನೋದು, ಇದು ಬಂದು ಫಿಸಿಕಲ್ ಇಲ್ಲ, ಇದು ಭೌತಿಕ ಇಲ್ಲ. ಯಾಕೆಂದರೆ ಇದು ಈ ಗಿಡ ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಮಧುಬನದಲ್ಲಿ ಹೇಳ್ಕೊಳ್ಳೋಕ್ಕೆ ಅದು ತುಂಬ ಅಕ್ವರ್ಡ್ ಆಗಿರುತ್ತೆ, ಚೆನ್ನಾಗಿರಲ್ಲ. ಆದರೆ ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಈ ಗಿಡ ನನ್ನದು, ನಾನೇ ಬೆಳೆಸಿದ್ದೀನಿ ಅಂತ ಒಂದು ನಮ್ಮೊಳಗೆ ಕ್ರಿಯೇಟ್ ಆಗುತ್ತೆ. ಇದು ನನ್ನಿಂದ ಇದು ಜೀವಿತವಾಗಿದೆ. ಈ ಥರದೊಂದು ನಮ್ಮ ಸಬ್ಕಾನ್ಷಿಯಸ್ ಒಳಗಡೆ ಅದು ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾವಾಗ ಜನ ಅದೊಂದು ಪಿಕ್ಚರ್ ತಗೊಳ್ತಾರೆ, ಅದರದ್ದು ಫೋಟೋ ತಗೊಳ್ತಾರೆ, ಅದನ್ನು ಹೊಗಳ್ತಾಳೆ, ಇದು ಹೇಳಿದ ತಕ್ಷಣ ಇದು ನನ್ನ ಈಗೋ ಯಾವುದಿದೆ, ಆ ಐ ಅನ್ನೋದು, ನಾನು ಅನ್ನೋದು, ಅದು ದೊಡ್ಡದಾಗಿ ಆಗ್ತಾ ಹೋಗುತ್ತೆ. ಇದು ಹದ್ಕಾಮೆ ಅಂದರೆ ಹದ್ದಿನ ನಾನು, ಇದು ಬೆಳೀತಾ ಹೋಗುತ್ತೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ. ಇನ್ಯಾರಾದರೂ ಈ ಗಿಡಕ್ಕಿಂತ ದೊಡ್ಡದಾಗಿ ಒಂದು ಗಿಡ ಇಟ್ಕೊಂಡಿದ್ರೆ ನನಗೆ ಅದರಲ್ಲಿ ಈರ್ಷ್ಯೆ ಬಂದುಬಿಡುತ್ತೆ. ಆಮೇಲೆ ಇನ್ನೊಂದು ಏನೇನೋ ಕಾಂಪ್ಲಿಕೇಶನ್ ಬರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಒಳಗಡೆ ಕ್ರಿಯೇಟ್ ಆಗುತ್ತೆ. ಅದು ನನ್ನಲ್ಲಿ ಏನೇನೋ ದುಃಖಗಳನ್ನು ಅದು ಉತ್ಪತ್ತಿ ಮಾಡುತ್ತೆ. ನಾವು ಏನೇನೋ ಈ ಐನ, ನಾನು ನನ್ನದನ್ನ ಏನೇನೋದ್ರ ಮೇಲೆ ಅದನ್ನು ಉತ್ಪತ್ತಿ ಮಾಡ್ತೀವಿ. ಇದು ನನ್ನ ಕಂಟ್ರಿ, ಇದು ನನ್ನ ಊರು. ಯಾರಾದರೂ ನನ್ನ ಊರು ಇಲ್ಲ, ನನ್ನ ಕಂಟ್ರಿ ಮೇಲೆ ಇದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ನಾನು ಅದನ್ನು ಪರ್ಸನಲ್ಲಾಗಿ ತೊಗೊಂಡ್ಬಿಡ್ತೀನಿ. ನಾನು ಒಳಗಡೆ ನನ್ನ ಆತ್ಮಕ್ಕೆ, ಅದು ನನ್ನ ಹೃದಯಕ್ಕೆ ಓಡ್ತಾ ಬಿಡುತ್ತೆ. ಜನ, ಮಕ್ಕಳು, ಮತ್ತು ನಾಯಿ, ನನ್ನ ಶೂಸು, ನನ್ನ ಸಾಮಾನುಗಳು, ಈ ಮನೆಯಲ್ಲಿ ಇರೋದೆಲ್ಲ ಸಾಮಾನಲ್ಲಿ ಒಂದೊಂದು ನಮ್ಮ ಹೃದಯ ಇಟ್ಟಿರ್ತೀವಿ. ನಮ್ಮದು ಒಂದೊಂದು ಪಾರ್ಟು ಅಲ್ಲಲ್ಲಿ ಇರುತ್ತೆ. ಈ ಥರ ನಾವು ಎಲ್ಲದರಲ್ಲೂ ನಮ್ಮದೇ ಒಂದು ಗುರುತು ಬಿಡ್ತಾ ಹೋಗ್ತಾ ಇರ್ತೀವಿ, ಗುರುತಿಟ್ಕೊಂಡಿರ್ತೀವಿ ಅದ್ರ ಮೇಲೆ. ನಾವು ಇದನ್ನು ಒಂದು ಕತ್ರೇಕಿ ದುನಿಯಾ ಅಂದರೆ ಇದು ಡೇಂಜರ್, ಈ ಪ್ರಪಂಚ ಒಂದು ಡೇಂಜರಿನ ಪ್ರಪಂಚ. ಯಾಕೆಂದರೆ ಇದು ಅನ್ಪ್ರೆಡಿಕ್ಟಬಲ್ ಆಗಿದೆ. ಯಾಕೆಂದರೆ ಇದರಲ್ಲಿ ಏನಾಗತ್ತೆ ಈ ನಿಮಿಷದಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಇವತ್ತು ಎಲ್ಲರೂ ನನ್ನನ್ನು ಹೊಗಳ್ತಾ ಇದ್ದಾರೆ, ಈ ಗಿಡನ ಹೊಗಳ್ತಾ ಇದ್ದಾರೆ, ನಾಳೆ ಆ ಗಿಡನ ಯಾರಾದರೂ ಅದನ್ನು ತಪ್ಪಾಗಿ ಹೇಳ್ಬೋದು, ಇಲ್ಲ ಒಂದು ದಿವಸ ಅದು ಸತ್ತು ಹೋಗ್ಬೋದು, ಅದು ಇರೋದೇ ಇಲ್ಲ. ಆದರೆ ಅದಕ್ಕೆ ನಾನು ಇವಾಗ ನನ್ನದು ಅನ್ನೋದು ನನ್ನಲ್ಲಿ ಬಂದುಬಿಟ್ಟಿದೆ ಆ ಗಿಡದ ಮೇಲೆ. ಆವಾಗ ನನ್ನದು ಅನ್ನೋದು ಬಂದ ತಕ್ಷಣ ಅದ್ರ ಮೇಲೆ, ಆ ಗಿಡದ ಮೇಲೆ ನಾನು ಇನ್ಸೆಕ್ಯೂರ್ ಆಗೋಗ್ತೀನಿ. ಅಂದರೆ ನಾನು
ಅಸುರಕ್ಷಿತ ಫೀಲ್ ಮಾಡ್ತೀನಿ. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಅನಿತ್ಯವಾಗಿದೆ, ಅನ್ಪ್ರೆಡಿಕ್ಟಬಲ್ ಆಗಿದೆ. ನಾನು ಅನ್ನೋದು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ನಾನು ಅಸುರಕ್ಷಿತ ಆಗ್ತೀನಿ. ನನ್ನಲ್ಲಿ ಈರ್ಷ್ಯೆ, ದ್ವೇಷ, ಆಂಗ್ಸೈಟಿ, ಏನೇನೋ ಕಾಂಪ್ಲಿಕೇಶನ್ಸ್ ಬರೋಕ್ಕೆ ಶುರು ಆಗೋಗುತ್ತೆ. ಜನ ಕೋಪದಲ್ಲಿ ಬರ್ತಾರೆ. ಈ ನಾನು ಅನ್ನೋದ್ರಿಂದನೇ 99% ಕೋಪ ಬರೋದು. ಎಲ್ಲ ದೊಡ್ಡ ಪ್ರಾಬ್ಲಮ್ ಯಾವುದಿದೆ, ಇದೆಲ್ಲ ಈ ನಾನು ನನ್ನದು ಇಂದ ಬಂದಿರೋದು. ಎಲ್ಲ ಈ ಜಗಳಗಳು, ವರ್ಲ್ಡ್ ವಾರು ಅದೆಲ್ಲ ಬಂದಿದೆಯಲ್ಲ, ಅದೆಲ್ಲನೂ ಇದರಿಂದಾನೇ ಬಂದಿರೋದು. ನಾವು ಹೇಳ್ತೀವಿ, ಒಂದು ತುಂಬ ಜಂಬವಾಗಿ ಹೇಳ್ತೀವಿ, ನನಗೆ ಈಗೋ ಇದೆ ಅಂತ ಹೇಳ್ತೀವಿ. ಆ ಪ್ರೆಸಿಡೆಂಟ್ಗೆ ಈಗೋ ಇದೆ. ಆದರೆ ಈಗೋ ಏನು ಒಳ್ಳೆಯದಾಯಿತು? ಈಗೋ ಅಂದರೆ ಅದರಲ್ಲಿ ತುಂಬ ದ್ವೇಷ ಇರುತ್ತೆ ಅಂತ ಅರ್ಥ. ರಾವಣದ ಥರ ಹೇಟು, ಅದರಲ್ಲಿ ತುಂಬ ಹೇಟ್ ತುಂಬಿದೆ. ಈ ಈಗೋ, ಐ ಅನ್ನೋದು, ನಾನು ಅನ್ನೋದು, ಅದು ಕಂಟ್ರಿ ಮೇಲೆ, ಮಕ್ಕಳು ಮತ್ತು ಕುಕ್ಕಿಂಗು. ನಾವೇನಾದರೂ ಒಂದು ಅಡುಗೆ ಮಾಡ್ತೀವಿ, ಎಲ್ಲ ಟೋಲಿ ಮಾಡ್ತಾರೆ, ಆ ಟೋಲಿನಲ್ಲಿನೂ ಈ ನಾನು ಅನ್ನೋದು ಬಂದ್ಬಿಡುತ್ತೆ. ಯಾರಾದ್ರೂ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ನಮಗೆ ದುಃಖ ಬರುತ್ತೆ, ನನಗೆ ಜಲಸಿ ಬರುತ್ತೆ, ನನಗೆ ಈರ್ಷ್ಯೆ, ಕೋಪ, ಒಂದು ಚಿಕ್ಕ ಕೋಪ ಬರುತ್ತೆ, ಆಮೇಲೆ ಒಂದು ದುಃಖ, ಆಮೇಲೆ ಇರಿಟೇಷನ್ನು, ಇದೆಲ್ಲ ಬರುತ್ತೆ ಲೈನಾಗಿ. ಇದನ್ನು ಚೆಕ್ ಮಾಡಬೇಕು. ನಾನು ಹಿಂದ್ಗಡೆ ಹೋಗ್ಬಿಟ್ಟು ಇದನ್ನು ನೋಡಬೇಕು. ನಾನು ಯಾವ ಥರ ಇದರಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ, ಇದರಲ್ಲಿ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಯಾವಾಗ ನಾನು ಈ ಲೈನ್ನ ಕ್ರಾಸ್ ಮಾಡ್ತೀನೋ, ಈ ಫಾರಿನ್ ಕಂಟ್ರಿನಲ್ಲಿ ಆ ಲೈನ್ ಕ್ರಾಸ್ ಮಾಡಿದ ತಕ್ಷಣ ನನಗೆ ಏನು ಅನಿಸುತ್ತೆ, ಇದೆಲ್ಲ ನನ್ನದು ಅಂತ ಅನಿಸ್ಬಿಡುತ್ತೆ. ಈ ಫಾರಿನ್ ಕಂಟ್ರಿನಲ್ಲಿ ನಾನು ಫ್ರೀ ಆಗಿದ್ದೀನಿ ಅಂತ ಅನಿಸ್ಕೊಂಡ್ಬಿಡ್ತೀನಿ. ಆವಾಗ ದೊಡ್ಡ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಆವಾಗ ಇದು ನನ್ನದು ಅಂತ ಹೇಳಿಕೊಂಡು ನಾನು ಅಲ್ಲಿ ಒಂದು ಫೆನ್ಸ್ ಹಾಕ್ತೀನಿ, ಅಲ್ಲಿ ಒಂದು ಬಾರ್ಡರು, ಒಂದು ಬೌಂಡರಿ, ಒಂದು ಗಾಡಿ ಹಾಕ್ತೀನಿ. ಎಲ್ಲರೂ ಅದನ್ನು ಸರಿ ಅಂತಾರೆ. ಈ ನಾನು ಅನ್ನೋದು ನಮ್ಮೊಳಗಡೆ ಒಂದು ದೊಡ್ಡ ಒಂದು ಬಿರುಗಾಳಿ, ಒಂದು ದೊಡ್ಡ ಒಂದು ಕುರುಕ್ಷೇತ್ರ ಶುರು ಮಾಡುತ್ತೆ. ಅದರಿಂದ ನಾನು ಬಂದು ಒಂದು ಗುಪ್ತ ಪ್ರಯಾಣಿಕ ಅನ್ನೋದು ಮರ್ತೇ ಹೋಗ್ತೀನಿ. ಕಂಪ್ಲೀಟಾಗಿ ಡಿಸ್ಕನೆಕ್ಟ್ ಆಗೋಗ್ತೀನಿ. ಈ ನಾನು ಅನ್ನೋದು ನನ್ನನ್ನು ಆಡ್ಕೊಳ್ಳುತ್ತೆ, ಅದು ನನ್ನನ್ನು ಆಡಿಸುತ್ತೆ. ಈ ನಾನು ಅನ್ನೋದು ಜನ ಮತ್ತು ನನ್ನ ಹತ್ರ ಇರೋ ಸಾಮಾನುಗಳು, ಪೊಸಿಷನ್ನು, ಇದರಿಂದ ಬರುತ್ತೆ. ಒಂದೊಂದು ಅಷ್ಟೊಂದು ನಾನು 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 ನನ್ನದು 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 ಅನ್ನೋದು ಎಲ್ಲದರಲ್ಲೂ ಮಾಡ್ಕೊಂಬರ್ತೀವಿ. ಈ ನಾನು ಅನ್ನೋದು ಎಷ್ಟು ದೊಡ್ಡದಾಗೋಗುತ್ತೆ ಅಂದರೆ ಇದರಿಂದ ತುಂಬ ದುಃಖ ನಮಗೆ ಬರುತ್ತೆ. ಒಂದು ಎಕ್ಸಾಂಪಲ್ ಅವ್ರು ಹೇಳಿದ್ರು, ಅವರ ತಾತ ಇದ್ರಲ್ಲ, ಅವರು 89 years old, 89 ವರ್ಷ ಆಗಿ ಸತ್ತೋದ್ರು. ಅವರು ಆವಾಗ ಬೇರೆ ಕಂಟ್ರಿನಲ್ಲಿದ್ದರು. ಅವರ ತಾತನೂ ಬೇರೆ ಕಂಟ್ರಿನಲ್ಲಿದ್ದರು. ಅವ್ರನ್ನ ನೋಡೋಕ್ಕಾಗಲಿಲ್ಲ, ಅವ್ರನ್ನ ಸಾಯೋ ಮುಂಚೆ ನೋಡೋಕ್ಕಾಗಲಿಲ್ಲ. ಅವ್ರಿಗೆ ಒಂದು ಸ್ಟ್ರೋಕ್ ಬಂದುಬಿಟ್ಟಿತ್ತು. ಸ್ಟ್ರೋಕ್ ಬಂದ ತಕ್ಷಣ ಅವ್ರನ್ನ ಬಿಟ್ಟುಬಿಡ್ಬೇಕಾಯಿತು. ಅವರು ಹಂಗೆ ಸತ್ತೋದ್ರೆ ವಾಸಿಯಾಗಿತ್ತು, ಆ ಆತ್ಮ ಶಾಂತಿಯಾಗಿ ಹೋಗ್ತಾ ಇತ್ತು. ಆದರೆ ಇವ್ರಿಗೆ ಈ ಜ್ಞಾನವೂ ಇತ್ತು, BK ಜ್ಞಾನವೂ ಇತ್ತು, ಎಲ್ಲ ಇತ್ತು. ಆದ್ರೂ ಅವರು ಅದನ್ನು ಬಿಡಲಿಲ್ಲ. ಅದಕ್ಕೆ ಇನ್ನೂ ಮೆಡಿಕೇಷನ್ ಎಲ್ಲ ಕೊಟ್ಟು ಅದನ್ನು ಇನ್ನೂ ಉಸಿರಾಗಿ ಇಟ್ಕೋಬೇಕು ಅಂತ ಆಸೆ ಬಂದಿತ್ತು. ಅವರು ಯಾವಾಗ ಶರೀರ ಬಿಟ್ಟರೋ ಆವಾಗಲೂ ದುಃಖ ಇತ್ತು. ದುಃಖ ಯಾತಕ್ಕಿತ್ತು ಅಂದರೆ, ಅವ್ರಿಗೆ ದುಃಖ ಯಾತಕ್ಕಿತ್ತು ಅಂತ ಯೋಚನೆ ಮಾಡಿದ್ರೆ, ನಾನು ಅವರ ಗ್ರ್ಯಾಂಡ್ ಸನ್ ಆಗಿದ್ದೀನಿ. ಅವ್ರಿಗೆ ಅವರ ಮೊಮ್ಮಗ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಜಂಬ ಆಗ್ತಿತ್ತು. ಅದರಲ್ಲಿ ಒಂದು ಜಂಬ, ಒಂದು ಪ್ರೈಡ್ ಇತ್ತು. ಅವ್ರು ಹೋದ ಮೇಲೆ ಇದು ಸತ್ತೋಯ್ತು. ಈ ನಾನು ಅನ್ನೋದು ಸತ್ತೋಯ್ತು. ಏನು, ನಾನು ಅವರ ಮೊಮ್ಮಗ ಅನ್ನೋದು ಸತ್ತೋಯ್ತು.
ಅದರಿಂದ ಆ ಪ್ರೈಡು, ಆ ಜಂಬ ಏನಿತ್ತು ಅದೂ ಸತ್ತೋಯ್ತು. ಅದರಿಂದ ಅದಕ್ಕೆ ಅವ್ರಿಗೆ ದುಃಖ ಬಂತು ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ಸತ್ತು ಹೋದರೆ ಅವರು ಯಾಕೆ ಅಳ್ತಾರೆ? ಈ ಥರ ಇದಕ್ಕೋಸ್ಕರ ಅಳ್ತಾರೆ. ಈ ನಾನು ಅನ್ನೋದು ಅದು ಅದು ಭಾಳ ಅನ್ಸೆಲ್ಫಿಶ್ ಆಗಿದೆ. ಯಾಕೆಂದರೆ ಅದು ತುಂಬ ಇನ್ಸೆಕ್ಯೂರ್ ಆಗಿದೆ. ಅದು ಯಾಕೆ ಅಂದರೆ ಇನ್ಸೆಕ್ಯೂರ್ ಆಗಿದೆ ಅಂದರೆ ಅದು ಟೆಂಪ್ರರಿ, ಅದು ತಾತ್ಕಾಲಿಕಗೆ ಇರೋದದು. ಈ ಐ ಅನ್ನೋದು ತಾತ್ಕಾಲಿಕ. ಯಾಕೆಂದರೆ ಯಾವ ಸಾಮಾನುಗಳಾದರೆ ಯಾವುದಾಗಲಿ ಇಲ್ಲಿ ಈ ಪ್ರಪಂಚದಲ್ಲಿ ಅದು ಇರಲ್ಲ ಅಲ್ವಾ. ಈ ಇನ್ಸೆಕ್ಯೂರಿಟಿ ಇದೆಯಲ್ಲ, ಈ ತಾತ್ಕಾಲಿಕತನ, ಇದರಿಂದ ನಮಗೆ ಒಂಥರ ಸೆಲ್ಫಿಶ್ನೆಸ್ ಬರುತ್ತೆ, ಸ್ವಾರ್ಥತೆ ಬರುತ್ತೆ. ಅದನ್ನು ಎಲ್ಲನೂ ಹಿಡ್ಕೊಳ್ಳೋಕ್ಕೆ ಹೋಗ್ತೀವಿ, ಎಲ್ಲನೂ ನನ್ನದು ಅಂತ ಮಾಡ್ಕೊಳ್ಳೋಕ್ಕೆ ಹೋಗ್ತೀವಿ. ನಾವು ಇದರಿಂದ ಏನೇನೋ ಆಟಗಳು ಆಡ್ತೀವಿ. ಆದರೆ ಈ ನಾನು ಅನ್ನೋದು ಹೋಗೋದೇ ಇಲ್ಲ, ಇನ್ನೂ ಬೆಳೀತಾ ಹೋಗುತ್ತೆ. ನಮ್ಮ ಏನು ಏಮ್, ಆಬ್ಜೆಕ್ಟ್, ಗುರಿ ಏನು? ನಾನು ನನ್ನ ಒರಿಜಿನಲ್ ನಾನು ಆತ್ಮ ಅನ್ನೋದು ನನಗೆ ಅದು ಜ್ಞಾಪಕ ಇರಬೇಕು. ನಾನು ಕಾನ್ಷಿಯಸ್ ಆಗಿರಬೇಕು. ನಾನು ಅದ್ರ ಬಗ್ಗೆ ಅವೇಕನಾಗಿರಬೇಕು, ಕಾನ್ಷಿಯಸ್ ಆಗಿರಬೇಕು, ನಾನು ಅಲರ್ಟಾಗಿರಬೇಕು. ಆದರೆ ಈ ಒಂದೊಂದು ಒಂದೊಂದು ನಾನೇನು ಉತ್ಪತ್ತಿ ಮಾಡಿದ್ದೀನಿ ಅದು ಸಾಯೋದಿಲ್ಲ. ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಇರುವೆನೂ ಸಾಯೋಕ್ಕೆ ಇಷ್ಟಪಡಲ್ಲ. ಅದೇ ಥರ ಈ ನಾನು ಅನ್ನೋದು ಅದು ಸಾಯೋಕ್ಕೆ ಇಷ್ಟಪಡೋದೇ ಇಲ್ಲ. ಒಳಗಡೆ ಒಂದು ಬಿರುಗಾಳಿ ಮಾಡ್ತಾ ಇರುತ್ತೆ, ಅದು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ನಾವು ಈ ಕೋಪದಿಂದ ನಾವು ಮುಕ್ತ ಆಗಬೇಕು, ವಿಕಾರದಿಂದ ಮುಕ್ತ ಆಗಬೇಕು ಅಂತ ನಾವು ನಿರ್ಣಯ ತಗೊಳ್ತೀವಿ. ಇಲ್ಲಿ ಮಧುಬನಕ್ಕೆ ಬರೋಕ್ಕೇನು ಒಂದು ಫಾರ್ಮ್ ಫಿಲ್ ಬೇಕಾಗಿತ್ತಂತೆ ಮುಂಚೆ. ನಾನು ಕೋಪ ಮಾಡ್ಕೊಳ್ಳಲ್ಲ, ಇಲ್ಲಿ ಬರ್ತೀನಿ ಅಂದರೆ ಇನ್ಮೇಲೆ ಕೋಪ ಬಿಡಬೇಕು ಅಂತ. ಆದರೆ ನಾವು ನಿಜವಾಗ್ಲೂ ಈ ಕೋಪದಿಂದ ನಾವು ಮುಕ್ತ ಆಗ್ತೀವ? ಸುಮ್ಮನೆ ಡೆಸಿಷನ್ ತೊಗೊಂಡ್ರೆ ಆಗೋಗ್ತೀವ? ಇಲ್ಲ. ಅದರದ್ದು ಏನು ಬೀಜ ಯಾವುದಿದೆ, ಅದರದ್ದು ರೂಟ್ ಯಾವುದಿದೆ ಅದನ್ನು ನೋಡಬೇಕು. ಎಲ್ಲ ವಿಕಾರಗಳಿಗೂ ಒಂದು ಬೀಜ ಇರುತ್ತೆ, ಒಂದು ರೂಟ್ ಇರುತ್ತೆ, ಮೂಲ ಇರುತ್ತೆ. ಈ ಬೀಜ ಇದೆಯಲ್ಲ ಅದು ಯಾವುದು? ಅದು ಈ ನಾನು ಅನ್ನೋದು, ಫಾಲ್ಸ್ ಐ, ನಿಜ ಇಲ್ಲದೆ ಇರೋದು. ಅಂದರೆ ಸುಳ್ಳು ನಾನು ನನ್ನದು. ಇದು ನಾನು ಒಂದು ನಿರ್ಣಯ ತಗೊಳ್ತೀನಿ, ಆದರೆ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ನಿರ್ಣಯ ತಗೊಳ್ತೀನಿ. ಆದರೆ ಆ ಬೀಜ ಒಳಗಡೆನೇ ಇದೆ. ಯಾರೋ ಒಬ್ಬರು ನನ್ನನ್ನು ಕ್ರಿಟಿಸೈಸ್ ಮಾಡ್ತಾರೆ, ಒಂದು ತಪ್ಪಾಗಿ ಹೇಳ್ತಾರೆ, ನನ್ನನ್ನು ಹೀಯಾಳಿಸ್ತಾರೆ, ನಿನ್ನ ಗಿಡದ ಮೇಲೆ ಇಲ್ಲ ಯಾವುದಾದ ಮೇಲೆ. ಆವಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀನಿ. ಇದರದ್ದು ರಿಯಾಕ್ಷನ್ ಯಾವುದು ಎಲ್ಲಿಂದ ಬಂದಿದೆ ಅಂದರೆ ಅದು ನಾನು ಅನ್ನೋದರಿಂದ ಬಂದಿದೆ. ಹೋಮ್ವರ್ಕ್ ಏನು ಹೇಳಿದ್ದಾರೆ ಅಂದರೆ, ಯಾವಾಗ ಯಾರಾದರೂ ಏನಾದರೂ ಒಂದು ಹೇಳ್ತಾರೋ ಇಲ್ಲ ಏನಾದರೂ ಒಂದು ಆಗುತ್ತೋ, ಯಾಕೆ ಅಂದರೆ ಈ ಪ್ರಪಂಚ ಹೀಗಿದೆ, ಅನ್ಪ್ರೆಡಿಕ್ಟಬಲ್ ಆಗಿದೆ, ಅನಿತ್ಯದ್ದು. ಏನಾದರೂ ಒಂದು ಈ ಥರದ್ದು ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ ಇಲ್ಲಿ. ಆವಾಗ ನಮಗೆ ಒಂಥರ ತುಂಬ ಕಷ್ಟ ಅನಿಸುತ್ತೆ, ಇರಿಟೇಷನ್ ಬರುತ್ತೆ. ಆವಾಗ ನೀವು ಚೆಕ್ ಮಾಡಿ, ನೀವು ಯಾವುದ್ರ ಜೊತೆ ನೀವು ಐಡೆಂಟಿಫೈ ಮಾಡ್ತಿದ್ದೀರಾ, ಯಾವುದಕ್ಕೋಸ್ಕರ ಈ ನಾನು ಅನ್ನೋದು ಬಂದಿದೆ, ಎಲ್ಲಿಂದ ಬಂದಿದೆ, ಯಾವುದ್ರ ಮೇಲೆ ನೀವು ಗುರುತು ಹಾಕಿಸ್ಕೊಂಡು ನೀವು ಅದನ್ನು ಇಟ್ಕೊಂಡಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿ. ಯಾರೋ ಒಬ್ಬರು ನಮ್ಮ ಶೂಸ್ ಮೇಲೆ ಇಲ್ಲ ನಾವು ಓದಿದ್ದ ಕಾಲೇಜ್ ಮೇಲೆ, ಸ್ಕೂಲ್ ಮೇಲೆ ಏನೋ ಒಂದು ಹೇಳ್ತಾರೆ, ಇಮ್ಮಿಡಿಯೇಟಾಗಿ ನಮಗೆ ರಿಯಾಕ್ಟ್ ಮಾಡ್ತೀವಿ, ಕೋಪ ಬರುತ್ತೆ. ಚೆಕ್ ಮಾಡಿ, ನಾನು ಯಾರ ಜೊತೆ ನಾನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೀನಿ, ಯಾರ ಜೊತೆ ಗುರುತಿಸ್ಕೊಳ್ತಾ ಇದ್ದೀನಿ ನನ್ನನ್ನು. ನಾನು ಮನುಷ್ಯರ ಜೊತೆ ಐಡೆಂಟಿಫೈ ಮಾಡ್ಕೊಳ್ತಿದ್ದೀನಾ, ಗುರುತಿಸ್ಕೊಳ್ತಾ ಇದ್ದೀನಾ, ಇಲ್ಲ ಆ ಸ್ಕೂಲ್ ಮೇಲೆ ನನಗೆ ಮೋಹ ಇದೆಯಾ?
ನನಗೆ ಯಾರ ಮೇಲೆ ಇದೆ, ಇಲ್ಲ ನನ್ನ ಸಂಬಂಧಗಳ ಮೇಲೆ ಇದೆಯಾ. ಒಂದು ಕುರುಕ್ಷೇತ್ರ ಶುರು ಆಗುತ್ತೆ ನಮ್ಮೊಳಗಡೆ ಈ ಐಯಿಂದ, ನಾನು ಇಂದ. ಬಾಬಾ ಹೇಳ್ತಾರೆ ಅದನ್ನು ರಾಯಲ್ ಮಾಯಾ ಅಂತ ಹೇಳ್ತಾರೆ. ರಾಯಲ್ ಮಾಯೆ. ನಮಗೆ ಅನಿಸುತ್ತೆ ಇವರೆಲ್ಲ ನಮ್ಮ ಸಂಬಂಧಗಳು, ಅದರಿಂದ ನನಗೆ ಇದು ನಾನು, ನನ್ನದು, ನನ್ನವರು ಅನ್ನೋದು ಒಂದು ಬಂದಿದೆ ಅಂತ. ನನ್ನ ಹೆಂಡತಿ, ನನ್ನ ಮಕ್ಕಳು. ಆದರೆ ಇದೆಲ್ಲ ಒಂದು ಐಡಿಯಾ. ಇದು ಇದೆಯಲ್ಲ ರಿಲೇಷನ್ಸು, ಸಂಬಂಧಗಳು, ಇದೆಲ್ಲ ಒಂದು ಐಡಿಯಾ ಅಂತ ಹೇಳ್ತಾರೆ. ಇದು ನಾವು ಬರೋ ಮುಂಚೆನೇ ಇದನ್ನು ಯಾರೋ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ, ಇದನ್ನು ಯಾರೋ ಉತ್ಪತ್ತಿ ಮಾಡಿದ್ದಾರೆ. ಅಂದರೆ ಈ ಸಂಬಂಧಗಳೆಲ್ಲ ನಿಮ್ಮದು ಅನ್ನೋದು ಒಂದು ಎಲ್ಲರೂ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲದೇ ಇದ್ದರೆ ಈ ಪ್ರಪಂಚ ಎಲ್ಲ ನಮ್ಮದಾಗಿತ್ತು ಮುಂಚೆ ಸತ್ಯುಗದಲ್ಲಿ. ಆದರೆ ಇವಾಗ ನಾವು ಹದ್ದಿನಲ್ಲಿ ಬಂದ್ಬಿಟ್ಟಿದ್ದೀವಿ. ಆದರೆ ಈ ಐಡಿಯಾ ಇದೆಯಲ್ಲ, ನನ್ನದು, ಇವರು ನನ್ನವರು, ಇದು ತುಂಬ ಡೇಂಜರ್ ಆಗಿದೆ. ಎಲ್ಲದೂ ಅವ್ರಿಗೇನಾದರೂ ಏನಾದರೂ ಒಂದು ಹೇಳಿಬಿಟ್ರೆ ನನಗೆ ಅದು ಎಫೆಕ್ಟ್ ಆಗುತ್ತೆ. ನಾನು ಪರ್ಸನಲ್ ಆಗಿ ಅದನ್ನು ತೊಗೊಂಡ್ಬಿಡ್ತೀನಿ. ನಾನು ನನ್ನನ್ನೇ ನೋಟ ಇಡಬೇಕು. ನಾನು ಹೆಂಗೆ ನನ್ನದು ನಾನು ಉತ್ಪತ್ತಿ ಮಾಡ್ತಾಯಿದ್ದೀನಿ ಅನ್ನೋದ್ರ ಮೇಲೆ ನನಗೆ ಜಾಗೃತಿಯಾಗಿರಬೇಕು. ನಾನು ಯಾವುದೂ ಒಂದು ಸಾಮಾನಾಗಲಿ ಮನುಷ್ಯರಾಗಲಿ ಅದೆಲ್ಲ ಫಾರಿನ್ ಆಗಿದೆ, ಅದು ನಮ್ಮದಿಲ್ಲ. ಅದು ನಮಗೆ ಹೊರಗಡೆ ಇರೋದು, ನಮ್ಮಿಂದ ಆಚೆ ಇರೋದು. ಅದರಿಂದ ಇದು ನನ್ನದು, ಅದು ನನ್ನದು ಅಂತ ಎಲ್ಲದು ನನ್ನದು ಮಾಡ್ಕೊಳ್ತಾ ಇರೋದು, ಅದು ಎಷ್ಟು ಒಂದು ರಿಡಿಕ್ಯುಲಸ್ ಆಗಿದೆ. ಅದು ಒಂದು ನಗೋ ಥರ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಇದ್ರ ಮೇಲೆ ಕ್ಲಾರಿಟಿ ಬಂದರೆ ನಮಗೆ ಆವಾಗ ನಮ್ಮಲ್ಲಿ ಆ ಲೈಟು ನಮ್ಮಲ್ಲಿ ಆನ್ ಆಗುತ್ತೆ, ನಮ್ಮಲ್ಲಿ ಆ ಲೈಟ್ ಶೈನ್ ಆಗುತ್ತೆ. ಆಮೇಲೆ ಈ ನನ್ನದು ಅನ್ನೋದು ಅಲ್ಲೇ ಅದು ಸಮಾಪ್ತಿ ಆಗುತ್ತೆ, ಅದು ಚಿಕ್ಕದಾಗ್ತಾ ಹೋಗುತ್ತೆ. ಎಲ್ಲ ಎಷ್ಟೆಷ್ಟು ನಾವು ನನ್ನದು ಅನ್ನೋದು ಮಾಡ್ಕೊಂಡಿದ್ದೀವೋ ಅದು ಒಂದೊಂದಾಗಿ ಹೋಗುತ್ತೆ. ಆಮೇಲೆ ನಾವು ರಿಯಾಕ್ಷನ್ ಏನು ಮಾಡ್ತೀವಿ, ನನ್ನದು ಅನ್ನೋದ್ರ ಮೇಲೆ ನಾವು ರಿಯಾಕ್ಟ್ ಮಾಡ್ತೀವಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಜನ ಹೇಳ್ತಾರೆ ನನ್ನ ಕೋಪ ಬಂದು ಹಂಗೆ ಅದು ವ್ಯಾನಿಷ್ ಆಗೋಯ್ತು, ಅದು ಮಾಯೆ ಆಗೋಯ್ತು ಅಂತಾರೆ. ಅದನ್ನು ನೋಡಿದ ಮೇಲೆ ಅದು ಮಾಯೆ ಆಗೋಯ್ತು ಅಂತ ಹೇಳ್ತಾರೆ. ಈ ಕೋಪ ಹೊಟ್ಟೋಗಲಿಲ್ಲ, ಆದರೆ ಆ ಕೋಪ ಯಾವುದು ನಾನು ಜೊತೆ ಸೇರಿತ್ತೋ ಅದು ಮಾಯೆ ಆಯಿತು. ಒಂದು ಕೋಪ ಹೋಯಿತು. ಒಂದು ನಾನು ಅನ್ನೋದ ಜೊತೆ ಯಾವುದು ಈ ಕೋಪ ಸೇರಿತ್ತು ಅದು ಮಾಯೆ ಆಯಿತು. ನಾನು ಮಾಯೆ ಆದೆ, ಆಮೇಲೆ ನಾನು ಅನ್ನೋದು ಮಾಯೆ ಆಯಿತು. ಆಮೇಲೆ ಆ ಕೋಪ ಅದ್ರ ಜೊತೆ ಸೇರಿರೋದು ಅದೂ ಮಾಯೆ ಆಯಿತು. ತುಂಬ ನಾವೇನು ಐಡೆಂಟಿಫಿಕೇಷನ್ ಮಾಡ್ಕೊಳ್ತೀವಿ, ನನ್ನದು ಅನ್ನೋದು ಅದು ಇಮೇಜ್ ಮೇಲಿರುತ್ತೆ. ನಾನು ನನ್ನದೇ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ನಾನು ತುಂಬ ಪಂಕ್ಚುವಲ್, ನಾನು ಟೈಮಿಗೆ ಸರಿಯಾಗಿ ಎಲ್ಲ ಮಾಡ್ತೀನಿ, ನಾನು ತುಂಬ ಪರ್ಫೆಕ್ಟಾಗಿದ್ದೀನಿ, ನಾನು ಯಾವಾಗಲೂ ಸರಿ, ಈ ಥರದ್ದು ನಮ್ಮದೆಲ್ಲ ಒಂದೊಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನಾನು ಇದನ್ನು ನೋಡಬೇಕು, ಇದನ್ನು ನೋಡಿದ್ರೆ ನಾನು ಈ ಥರದನ್ನು ತೆಗೆದುಹಾಕ್ಬೋದು. ನಮಗೆ ಅರ್ಥ ಆಗಬೇಕು ಇದ್ರದ್ದು ಯಾವುದು ಬೀಜ, ಯಾವುದು ಎಲ್ಲಿಂದ ಇದು ಬಂದಿದೆ ಅನ್ನೋದು. ನಾನು ಯಾವುದ್ರ ಮೇಲೂ ಒಂದು ಮೋಹ ನಾನು ಯಾವಾಗ ಮಾಡ್ಕೊಳ್ತೀನೋ, ನಾನು ಒಂದು ಕ್ರಿಯೇಟ್ ಮಾಡ್ತೀನಿ. ನಾನು ಒಂದು ಜ್ಞಾನಿ ಯೋಗಿ ಆಗಿದ್ದೀನಿ ಅಂದರೆ ನನ್ನಲ್ಲಿ ಒಂದು ಮೋಹ ಕ್ರಿಯೇಟ್ ಮಾಡಿದ್ದೀನಿ, ಒಂದು ನಾನು ಅನ್ನೋದು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನು ಆತ್ಮಾಭಿಮಾನಿ ಆಗಿದ್ದೀನಿ ಈ ಬ್ರಾಹ್ಮಣ ಪರಿವಾರದಲ್ಲಿ ಅಂತ ಒಂದು ಮೋಹ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನನ್ನದು ಒಂದೇ ಒಂದು ನಿಜ ಯಾವುದು, ನಾನು
ಒಂದು ಗುಪ್ತ ಪ್ರಯಾಣಿ. ನನ್ನ ಮನೆ ಇದಿಲ್ಲ, ನನ್ನ ಮನೆ ಅಲ್ಲಿ ಭಗವಂತನ ಜೊತೆ ಇದೆ. ಇದು ಒಂದು ಫಾರಿನ್ ಕಂಟ್ರಿ ಆಗಿದೆ. ಇಲ್ಲಿ ಬಂದಿದ್ದೀನಲ್ಲ, ಇದು ಫಾರಿನ್ನು. ಇದು ನನಗೆ, ನಾನು ಇಲ್ಲಿ ಗೆಸ್ಟ್ ಆಗಿದ್ದೀನಿ. ಇಲ್ಲಿ ನನಗೆ ಯಾವುದು ಹಕ್ಕುಗಳು ಇಲ್ಲ. ಆದರೆ ನನ್ನ ಮನೆಯಲ್ಲಿ ನಾನು ಅಲ್ಲಿ ಪ್ರಿನ್ಸ್ ಆಗಿದ್ದೀನಿ. ನಾನು ಅಲ್ಲಿ ರಾಜಕುಮಾರನಾಗಿದ್ದೀನಿ. ಆ ಪ್ರಪಂಚ, ಭಗವಂತನ ಪ್ರಪಂಚ ಇದೆಯಲ್ಲ, ಅದೇ ನನ್ನ ಪ್ರಪಂಚ. ಅದರಲ್ಲೇ ನನ್ನದು ಅದು. ಅಲ್ಲಿರೋದು, ಅಲ್ಲಿ ಇದ್ದರೆ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ಆ ಸ್ವಮಾನದಲ್ಲಿ ನಾನು ಇದ್ದರೆ ನಾನು ಯಾವಾಗಲೂ ಈ ಥರದ್ದು ಒಂದು ಫಾಲ್ಸ್ ಐಡೆಂಟಿಟಿ, ಅಂದರೆ ಈ ಸುಳ್ಳಿನ ನನ್ನದನ್ನು ನಾನು ಮಾಡೋದು ನಿಲ್ಲಿಸ್ತೀನಿ. ಓಕೆ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.